ಕಮಲ್ ಹಾಸನ್ ಎಫೆಕ್ಟ್ ಸದ್ಯ ಧನುಷ್ ಕುಬೇರನಿಗೂ ಕೂಡ ಕುತ್ತಾಗ್ಬಿಟ್ಟಿದೆ. ನಾಳೆ ರಿಲೀಸ್ ಆಗ್ತಿರುವಂತ ದ್ವಿಭಾಷಾ ಸಿನಿಮಾ ಕುಬೇರ. ತಮಿಳು ನಟ ಧನುಷ್ ಹಾಗೂ ನಾಗಾರ್ಜುನ್ ನಟನೆಯ ಚಿತ್ರ ಇದು ನಾಳೆ ರಿಲೀಸ್ ಆಗ್ತಾ ಇದೆ. ಶೇಖರ್ ಕಮಲ್ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ. ಥಗ್ ಲೈಫ್ ಸಿನಿಮಾ ವೇಳೆ ಕಮಲ್ ಹಾಸನ್ ಕೊಟ್ಟಿರುವಂತಹ ಕನ್ನಡ ವಿರೋಧಿ ಹೇಳಿಕೆ ಈಗಾಗಲೇ ದೊಡ್ಡ ಮಟ್ಟದ ಮುಳುವಾಗಿದೆ. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಂತಹ ಹಿನ್ನೆಲೆಯಲ್ಲಿ ಥಗ್ ಲೈಫ್ಗೆ ಕನ್ನಡಿಗರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೋರ್ಟ್ನಲ್ಲಿ ಕಮಲ್ ಗೆದ್ದಿದ್ರು ಕೂಡ ಥಿಯೇಟರ್ಗೆ ಥಗ್ ಲೈಫ್ ಸಿನಿಮಾ ಬಂದಿಲ್ಲ. ಇದೀಗ ತಮಿಳಿನ ಕುಬೇರ ಚಿತ್ರಕ್ಕೂ ಕೂಡ ಬಿಸಿ ತಟ್ಟಿದೆ. ಕಮಲ್ ಹೇಳಿಕೆ ತಮಿಳು ಬಹಳ ಪ್ರಮುಖವಾಗಿ ಚಿತ್ರದ ಮುಂಗಡ ಬುಕ್ಕಿಂಗ್ ಟಿಕೆಟ್ಗಳು ಯಾವುದು ಕೂಡ ಬುಕ್ ಆಗ್ತಾ ಇಲ್ಲ. ಕನ್ನಡ ವಿರೋಧಿಸಿದಂತ ತಮಿಳಿಗರಿಗೆ ಪಾಠವನ್ನ ಕಲಿಸ್ತಿದ್ದಾರೆ ಕನ್ನಡಿಗರು. ತೆಲುಗು ವರ್ಷನ್ ಕುಬೇರನಿಗೆ ಆಗ್ತಾ ಇದೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್, ಆದ್ರೆ ತಮಿಳು ವರ್ಷನ್ಗೆ ಆಗ್ತಾ ಇಲ್ಲ. ಏನು ನಿರೀಕ್ಷೆ ಇತ್ತು ಆ ಮಟ್ಟಿಗೆ ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗ್ತಿಲ್ಲ. ಗಮನಿಸ್ತಾ ಇದ್ವಿ ನೋಡಿ, ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಲಕ್ಷ್ಮೀನಾರಾಯಣ್, ಈಗಾಗಲೇ ಥಗ್ ಲೈಫ್ ಸಿನಿಮಾದ ಹೊತ್ತಿನಲ್ಲಿ ಕಮಲ್ ಹಾಸನ್ ಕೊಟ್ಟಿರುವಂತಹ ಹೇಳಿಕೆ ಮೂಲಕ ಥಗ್ ಲೈಫ್ ಸಿನಿಮಾ ಕೋರ್ಟ್ನಲ್ಲಿ ಅವ್ರು ಗೆದ್ರೂ ಕೂಡ ಈಗಾಗಲೇ ಚಿತ್ರ ಬಿಡುಗಡೆ ಆಗಿಲ್ಲ, ಸಂಕಷ್ಟ ಇದೆ. ಈಗ ಅದರ ಎಫೆಕ್ಟ್ ಎಂಬಂತೆ ಈಗ ಧನುಷ್ ಅವರ ಚಿತ್ರಕ್ಕೂ ಕೂಡ ಬಿಸಿ ಮುಟ್ತಾ ಇದೆಯಾ ಲಕ್ಷ್ಮೀನಾರಾಯಣ್? ಎಕ್ಸಾಕ್ಟ್ಲಿ ಅಖಿಲೇಶ್, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದ್ರೆ ಸ್ವಾಭಿಮಾನಿ ಕನ್ನಡಿಗರು ಯಾರು ಕೈಕಟ್ಟಿ ಕೂರಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ ಅಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಕಮಲ್ ಹಾಸನ್ ಅವರ ಆ ಒಂದು ಹೇಳಿಕೆಯಿಂದ ಎಲ್ಲ ಕನ್ನಡಿಗರ ಮನಸ್ಸು ಘಾಸಿಗೊಂಡಿತ್ತು. ಅದರ ಹಿನ್ನೆಲೆಯಲ್ಲಿ ಅವರು ಕೋರ್ಟ್ಗೆ ಹೋದ್ರು ಸಹ ಅಲ್ಲಿ ಅವರಿಗೆ ಜಯ ಸಿಕ್ಕಿರ್ಬೋದು, ಆದ್ರೆ ಕನ್ನಡಿಗರು ಅವ್ರು ಮಾಡಿದಂತ ಗಾಯವನ್ನ ಮರ್ತಿಲ್ಲ. ಹಾಗಾಗಿಯೇ ಆ ಸಿನಿಮಾನ ಇಲ್ಲಿ ನೋಡುವ ಪ್ರಯತ್ನನೂ ಮಾಡಿಲ್ಲ, ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ಯಾರು ಮುಂದಾಗ್ತಿಲ್ಲ. ಅದರ ಬೆನ್ನಲ್ಲೇ ಈಗ ನಾಳೆ ರಿಲೀಸ್ ಆಗ್ತಾ ಇರ್ತಕ್ಕಂತ ಕುಬೇರ ಸಿನಿಮಾ, ಇದು ಅಟ್ ಎ ಟೈಮ್ 2 ಲ್ಯಾಂಗ್ವೇಜ್ ಅಲ್ಲಿ ತಯಾರಾಗಿರ್ತಕ್ಕಂಥ ಸಿನಿಮಾ. ಕನ್ನಡ ಮತ್ತೆ ತಮಿಳಲ್ಲಿ ತೆಲುಗು ಮತ್ತೆ ತಮಿಳಲ್ಲಿ ತಯಾರಾಗಿರ್ತಕ್ಕಂಥ ಸಿನಿಮಾ. ಸೊ ತಮಿಳಿಂದ ಧನುಷ್ ಅವರು ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿದ್ದಾರೆ, ತೆಲುಗಿಂದ ನಾಗಾರ್ಜುನ್ ಅವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ, ನಮ್ಮ ಕನ್ನಡದ ರಶ್ಮಿಕಾ ನ್ಯಾಷನಲ್ ಕ್ರಶ್ ಅಂತ ನಾವೇನೆಲ್ಲ ಕರಿತೀವಿ ಆಕೆ ಕೂಡ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಈ 3 ಕಾಂಬಿನೇಷನ್ ನಿಂದ ಬರ್ತಾ ಇರ್ತಕ್ಕಂಥ ಈ ಸಿನಿಮಾಗೆ ಈಗಾಗಲೇ ಕರ್ನಾಟಕದಲ್ಲಿ ಒಂಥರ ಬಿಸಿ ಮುಟ್ಟಿಸುವಂತ ಕಾರ್ಯ ಕನ್ನಡಿಗರು ಮಾಡ್ತಾ ಇದ್ದಾರೆ. ನಾವು ಆನ್ಲೈನ್ ಟಿಕೆಟ್ ಬುಕಿಂಗ್ ಅನ್ನ ಓಪನ್ ಮಾಡಿ ನೋಡಿದಾಗ ಬುಕ್ ಮೈ ಶೋನಲ್ಲಿ ಸೊ ಮುಂಗಡವಾಗಿ ಟಿಕೆಟ್ ಬುಕಿಂಗ್ ಮಾಡುವವರ ಸಂಖ್ಯೆ ತೆಲುಗು ಅವತರಣಿಕೆಗೆ ಜಾಸ್ತಿ ಇದೆ ಹೊರತು ತಮಿಳಿಗೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಸೊ ಥಿಯೇಟರ್ ಮ್ಯಾನೇಜರೇ ಒಬ್ರು ನನ್ಗೆ ದೂರವಾಣಿ ಕರೆ ಮೂಲಕ ನನಗೆ ಮಾಹಿತಿ ನೀಡಿದ್ರು. ಇದನ್ನ ನಾನು ಆಮೇಲೆ ಚೆಕ್ ಮಾಡಕ್ಕೆ ಅಂತ ಪ್ರಯತ್ನ ಮಾಡಿದಾಗ ಇಲ್ಲಿ ನಾವು ಆರ್ಗ್ಯಾನಿಕ್ ಆಗಿ ನಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಅಂತಂದ್ರೆ ಯಾರು ಸುಮ್ನೆ ಬಿಡಲ್ಲ ಅಂತಕ್ಕಂಥದ್ದು. ತಮಿಳಿಗರು ನಮ್ಮ ಕನ್ನಡಿಗರ ಮೇಲೆ ಯಾವ ರೀತಿಯಾದ ದಬ್ಬಾಳಿಕೆ ಹೇರಲು ನೋಡಿದ್ರು ಅವರು ಸೊಕ್ಕು ಮುರಿಯುವಂತ ಕಾರ್ಯ ಕನ್ನಡಿಗರು ಮಾಡ್ತಾ ಇದಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು ಅಖಿಲೇಶ್. ಎಸ್, ಧನ್ಯವಾದಗಳು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಮಾಹಿತಿಗೆ.